ಎಸ್ ವಿಧಾನ ಪರಿಷತ್ಗೆ ಬಿಜೆಪಿ ಅಭ್ಯರ್ಥಿಗಳ 3 ಹೆಸರನ್ನು ಘೋಷಣೆ ಮಾಡಿ ಆಯ್ತು. ಆದ್ರೆ ಸುಮಲತಾ ಅವರಿಗೆ ವಿಧಾನ ಪರಿಷತ್ ಟಿಕೆಟ್ ಕೂಡ ಮಿಸ್ ಆಗಿದೆ. ಸುಮಲತಾ ಅಂಬರೀಶ್ ಅವರಿಗೆ ಏನ್ ಭರವಸೆ ಕೊಟ್ಟಿತ್ತೋ ಗೊತ್ತಿಲ್ಲ ಬಿಜೆಪಿ. ಈ ಬಾರಿ ಲೋಕಸಭಾ ಚುನಾವಣೆ ಟಿಕೆಟ್ ಕೂಡ ಸಿಗಲಿಲ್ಲ ಅವ್ರಿಗೆ. ಹೀಗಾಗಿ ವಿಧಾನ ಪರಿಷತ್ಗೆ ಸ್ಥಾನವನ್ನ ಕೊಡ್ತೀವಿ, ಟಿಕೆಟ್ ಕೊಡ್ತೀವಿ ಅಂತ ಒಂದಷ್ಟು ಅವ್ರಿಗೆ ಭರವಸೆ ಕೊಟ್ಟಿದ್ರು ಅಂತ ಅನ್ಸುತ್ತೆ. ಆದ್ರೆ ವಿಧಾನ ಪರಿಷತ್ ಟಿಕೆಟ್ ಕೂಡ ಅವ್ರಿಗೆ ಮಿಸ್ ಆಗಿದೆ. ಲೋಕಸಭಾ ಚುನಾವಣಾ ಬಳಿಕ ಪರಿಷತ್ ಟಿಕೆಟ್ ಕೂಡ ಅವರಿಗೆ ಮಿಸ್ ಆಗಿದೆ. ಯಾಕೆಂದ್ರೆ ಬಿಜೆಪಿಯಲ್ಲಿ ಬಹಳ ಹಿರಿಯ ನಾಯಕರು ಇರ್ತಾರೆ, ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಸುಮಲತಾ ಅವರಿಗೆ ಡೈರೆಕ್ಟ್ ಆಗಿ ಟಿಕೆಟ್ ಕೊಟ್ರೆ ಅಲ್ಲೂ ಕೂಡ ಅಸಮಾಧಾನ ಭುಗಿಲೇಳುತ್ತೆ ಪಕ್ಷದಲ್ಲಿ. ಸಿಟಿ ರವಿ ಮೂಲಕ ಸ್ಥಾನ ತುಂಬಲು ಇದೀಗ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಯಾಕಂದ್ರೆ ಆ ಸ್ಥಾನಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಇದ್ರು. ಸೊ ಆ ಒಂದು ಅವಕಾಶವನ್ನ ಸಿಟಿ ರವಿ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಸುಮಲತಾ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಇಲ್ಲಿ ಲೋಕಸಭಾ ಚುನಾವಣಾ ಬಳಿಕ ಪರಿಷತ್ ಟಿಕೆಟ್ ಕೂಡ ಮಿಸ್ ಆಗಿದೆ ಸುಮಲತಾ ಅಂಬರೀಶ್ ಅವರಿಗೆ. ವಿಧಾನ ಪರಿಷತ್ಗೆ ಸುಮಲತಾ ಆಯ್ಕೆ ಬಗ್ಗೆ ಚರ್ಚೆ ಆಗಿತ್ತಂತೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದೇ ರೀತಿಯ ಅಂತ ಭರವಸೆನ ಕೊಟ್ಟಿದ್ರು. ನೀವು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಡಿ, ಅದರ ಜೊತೆಗೆ ನಾವು ನಿಮ್ಗೆ ವಿಧಾನ ಪರಿಷತ್ನಲ್ಲಿ ಅವಕಾಶವನ್ನ ಕೊಡ್ತೀವಿ ಅಂತ. ಗೊತ್ತಿಲ್ಲ ಲಾಸ್ಟ್ ಮೂಮೆಂಟ್ ಏನೆಲ್ಲ ಬದಲಾವಣೆ ಆಯ್ತು, ಯಾಕೆ ಈ ಬದಲಾವಣೆ ಆಯ್ತು, ಯಾಕೆ ಅವರಿಗೆ ಟಿಕೆಟ್ ತಪ್ಪಿತು ಅನ್ನೋದು ಸದ್ಯಕ್ಕೆ ಗೊತ್ತಾಗಬೇಕಾಗಿದೆ. ಆದ್ರೆ ಈ ಬಾರಿ ವಿಧಾನ ಪರಿಷತ್ ಚುನಾವಣೆಗೆ ಟಿಕೆಟ್ ಅವ್ರಿಗೆ ಮಿಸ್ ಆಗಿದೆ. ಗೊತ್ತಿಲ್ಲ ಮುಂದೆ ಇನ್ಯಾವ ಚುನಾವಣೆನೂ ಉಳ್ಕೊಂಡಿಲ್ಲ. ಮುಂದೆ ಜೆಡ್ಪಿ ಆ ಒಂದು ಪಂಚಾಯತ್ ಎಲೆಕ್ಷನ್ಸ್ ಅಲ್ಲೆಲ್ಲ ಅವ್ರು ಕಂಟೆಸ್ಟ್ ಮಾಡಲ್ಲ ಸಹಜವಾಗಿ. ಹೀಗಾಗಿ ಕೊಟ್ರೆ ವಿಧಾನ ಪರಿಷತ್ ಸ್ಥಾನವನ್ನ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅಫ್ಕೋರ್ಸ್ ಸುಮಲತಾ ಅಂಬರೀಶ್ ಅವರು ಇದ್ರು. ಈಗ ಆ ವಿಧಾನ ಪರಿಷತ್ ಟಿಕೆಟ್ ಕೂಡ ಮಿಸ್ ಆಗಿದೆ. ಯಾಕಂದ್ರೆ ಬಿಜೆಪಿಯಲ್ಲೇ ಬಹಳ ಹಿರಿಯ ನಾಯಕರು ಇದ್ದಾರೆ, ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಸುಮಲತಾ ಅವ್ರಿಗೆ ಕೊಟ್ರೆ ಅಲ್ಲೂ ಕೂಡ ಅಸಮಾಧಾನ ಭುಗಿಲೇಳುತ್ತೆ. ಪಕ್ಷದಲ್ಲಿ ಇದ್ದವರು, ಅನೇಕ ವರ್ಷಗಳಿಂದ ದುಡಿದವರು ಏಕಾಏಕಿ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದಷ್ಟು ನಾಯಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದರಲ್ಲಿ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರಶೇಖರ್. ಈಗ ಬಿಜೆಪಿಯ ಅಭ್ಯರ್ಥಿಯ ಒಂದು ಟಿಕೆಟ್ ಅನೌನ್ಸ್ ಆಗಿದೆ, ಯಾರೆಲ್ಲ ವಿಧಾನ ಪರಿಷತ್ಗೆ ಕಂಟೆಸ್ಟ್ ಮಾಡ್ತಾರೆ ಅಂತ. ವಿಧಾನ ಪರಿಷತ್ನಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಒಂದಷ್ಟು ಚರ್ಚೆಗಳಿತ್ತು ಸುಮಲತಾ ಅಂಬರೀಶ್ ಅವ್ರಿಗೆ. ಈಗ ವಿಧಾನ ಪರಿಷತ್ ಟಿಕೆಟ್ ಕೂಡ ಮಿಸ್ ಆಗಿದೆ. ಏನ್ ಚರ್ಚೆ ಆಗಿತ್ತು ಹಿಂದೆ, ಈಗೇನ್ ಚರ್ಚೆ ಆಗಿದೆ? ಖಂಡಿತವಾಗ್ಲು ಇದೇ ಜೂನ್ 13ರಂದು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಅಂದ್ರೆ ಶಾಸಕರಿಂದ ಆಯ್ಕೆ ಆಗುವಂತ ಒಂದು ಪ್ರಕ್ರಿಯೆ. ಸೊ ಈಗ ಬಿಜೆಪಿಯಿಂದ 3 ಸ್ಥಾನಗಳು ಸಿಗುವಂತದ್ದು. ಹೀಗಾಗಿ ಈ 3 ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಟಿಕೆಟ್ ಅನೌನ್ಸ್ ಆಗಿದೆ. ಅದೇ ಸುಮಲತಾ ಅವರ ಹೆಸರನ್ನ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇತ್ತು. ಅದರಲ್ಲಿ ಮಂಡ್ಯದ ಒಂದು ಲೋಕಸಭಾ ಚುನಾವಣೆಯಿಂದ ಜೆಡಿಎಸ್ಗೆ ಬಿಟ್ಕೊಟ್ಟ ಹಿನ್ನೆಲೆಯಲ್ಲಿ ಸುಮಲತಾ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡುವಂತ ಸಾಧ್ಯತೆಗಳನ್ನ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಸುಮಲತಾ ಅವ್ರನ್ನ MLC ಮಾಡೋ ಮೂಲಕ ಅವ್ರನ್ನ ಮತ್ತೊಂದು ಇನ್ನಿಂಗ್ಸ್ ಶುರು ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂತ ಚರ್ಚೆ ಆಗಿತ್ತು. ಎಲ್ಲೊಂದ್ ಕಡೆ ಏಕಾಏಕಿ ಸಿಟಿ ರವಿ ಅವರ ಹೆಸರನ್ನ ಮತ್ತು MG ಮೂಳೆ ಅವರ ಹೆಸರನ್ನ ಈಗ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ರವಿಕುಮಾರ್ ಅವರು ಈಗಾಗಲೇ ಸದ್ಯಕ್ಕೆ ವಿಧಾನ ಪರಿಷತ್ನ ವಿಪಕ್ಷ ಮುಖ್ಯ ಸಚೇತಕರಾಗಿರ್ತಕ್ಕಂಥದ್ದು. ಹೀಗಾಗಿ ಅವರನ್ನ ಮುಂದುವರ್ಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿದ್ರು. ಸದ್ಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯಿಂದ ಸ್ಪರ್ಧೆ ಮಾಡಿರೋದ್ರಿಂದ ಬಹುತೇಕ ಗೆಲ್ಲುವಂತ ಸಾಧ್ಯತೆ ಇದೆ. ಆ ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕನ ಸ್ಥಾನ ಖಾಲಿ ಉಳಿಯುತ್ತೆ. ಆ ಒಂದು ಪ್ರಬಲ ಸ್ಥಾನಕ್ಕೆ ಸಿಟಿ ರವಿ ಅವ್ರನ್ನ ತರಬೇಕಾದಂತ ಅವಶ್ಯಕತೆ ಇರೋದ್ರಿಂದ ಅವ್ರನ್ನ ತಂದಿರೋದ್ರು. ಹೀಗಾಗಿ ಸುಮಲತಾ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಅನ್ನುವಂತ ಚರ್ಚೆಗಳು ಕೂಡ ಈಗ ಶುರುವಾಗ್ತಾ ಇರತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.